ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತಧಾರೆ ಸೀರಿಯಲ್ನ ಶನಿವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇವತ್ತು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ಗೌತಮ್ ಮನೆಯಲ್ಲಿ ಬಂದ್ಬಿಟ್ಟು ಗೌತಮ್ ಅವರ ಮಾವ ಅಂದರೆ ಶಕುಂತಲ ಅವರ ಅಣ್ಣ ಬಂದ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ ಹಾಗೆ ಬಾಳೆಹಣ್ಣು ತಗೊಂಡು ತಿಂತಾ ಇರ್ತಾನೆ. ಆ ಟೈಮಿಗೆ ಅಲ್ಲಿ ಅಜ್ಜಿ ಕೂಡ ಬರ್ತಾರೆ. ಬಂದ್ಬಿಟ್ಟು ಹಲ್ವೋದನ್ ಪಿಂಡ ಏನು ನಡೀತಾ ಇದೆ ಮನೇಲಿ, ಇಷ್ಟೆಲ್ಲ ಮನೇಲಿ ತುಂಬಾ ಘಮ ಸ್ಮೆಲ್ ಬರ್ತಿದೆ, ವಿಧವಾದ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ, ಏನು ಸಮಾಚಾರ, ಮನೆಗೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ದಾರೇನೋ, ಏನು ಸಮಾಚಾರ ಅಂತ ಕೇಳ್ತಾರೆ. ಆವಾಗ ಏನಿಲ್ಲ ಮಾಮ, ನಿಮಗೆ ಗೊತ್ತಿಲ್ಲದಿರೋದು ಏನಿದೆ ಹೇಳಿ, ಆ್ಯಕ್ಚುಲಿ ಇಲ್ಲಿ ಶಕುಂತಲ ಫ್ರೆಂಡ್ ಒಬ್ರು ದಮಯಂತಿ ಅಂತ ಹೇಳಿ ಬರ್ತಾ ಇದ್ದಾರೆ. ಅವರು ತುಂಬಾ ರಿಚ್ ಪರ್ಸನ್ ಆ್ಯಕ್ಚುಲಿ, ಅದಕ್ಕೆ ಅವ್ರ ಟೇಸ್ಟಿಗೆ ತಕ್ಕಂತೆ ವಿಧವಾದ ಅಡುಗೆನ ಮಾಡಿಸ್ತಾ ಇದ್ದೀನಿ, ಇದಕ್ಕೆಲ್ಲ ಇನ್ಚಾರ್ಜ್ ನಾನೇ ಅಧ್ಯಕ್ಷ ಅಂತ ಹೇಳಿ ಹೇಳಿದಾಗ, ನನಗೆ ಗೊತ್ತಿಲ್ವಾ ನಿನ್ನ ಬುದ್ಧಿ ಬಿಡು ಅಂತ ಹೇಳಿ ಅವನಿಗೆ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಮನೆಗೆ ಗೌತಮ್ ಅವರ ಅಮ್ಮ ಹಾಗೆ ತಂಗಿ ಪಾಪುನ ಕರ್ಕೊಂಡು ಮನೆ ಹತ್ರ ಬಾಗಿಲಿಗೆ ಬರ್ತಾನೆ. ಬಂದ್ಬಿಟ್ಟು ಅಜ್ಜಿ ಅಂತ ಅಂದಾಗ ಅಜ್ಜಿ ಬಂದ್ಬಿಟ್ಟು ಭಾಗ್ಯನ ನೋಡ್ತಾಳೆ. ನೋಡಿ ತುಂಬಾ ಖುಷಿ ಪಡ್ತಾಳೆ. ಖುಷಿ ಪಟ್ಬಿಟ್ಟು ಏನೋ ಗುಂಡು ಇದು, ನಾನು ನೋಡ್ತಿರೋದು ನಿಜನಾ, ಇದು ನಮ್ಮ ಭಾಗ್ಯನ ಅಂತ ಅಂದಾಗ, ಹೌದು ಅಜ್ಜಿ ಇದು ಅಮ್ಮನೇ, ಹಾಗೆ ಈ ಸುಧಾ ಬಂದ್ಬಿಟ್ಟು ನನ್ನ ತಂಗಿ, ಇದು ಬಂದ್ಬಿಟ್ಟು ಅವ್ರ ಪಾಪು ಅಂತ ಹೇಳಿದಾಗ ಅಜ್ಜಿ ತುಂಬಾ ಖುಷಿಪಟ್ಟು ಎಮೋಷ್ನಲ್ ಆಗ್ತಾರೆ. ಅವಾಗ ಅಲ್ವೋಗೊಂಡು ಇಷ್ಟು ದಿನ ನಾವು ನಮ್ಮ ಭಾಗ್ಯ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ಭಾಗ್ಯ ನೋಡಿ ನಮ್ಮ ಕಣ್ಮುಂದೆನೇ ಇದ್ದಾಳಲ್ವೋ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಹಾಗೆಯೇ ಭಾಗ್ಯನ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತಾಳೆ. ಭಾಗ್ಯ, ನೀನು ಎಲ್ಲಮ್ಮ ಇದ್ದೆ ಎಷ್ಟು ದಿನ, ನಮ್ಮೆಲ್ಲರನ್ನು ಬಿಟ್ಬಿಟ್ಟು ನೀನು ಬರೀ ಹೆಸ್ರಿಗೆ ಮಾತ್ರ ಭಾಗ್ಯ ಅಲ್ಲ, ನಮ್ಮ ಮನೆಗೂ ಕೂಡ ಭಾಗ್ಯನೇ ನೀನು, ನಿನ್ನ ಮನೆ ಕಾಲಿಟ್ಟ ಮೇಲೆ ನಮಗೆ ಸಂಪತ್ತು ಐಶ್ವರ್ಯ ಎಲ್ಲ ಬಂದಿರೋದು, ನೀನು ನಮ್ಮ ಮನೆ ಭಾಗ್ಯ ಅಂತ ಹೇಳಿ ಕಣ್ಣೀರಾಗ್ತಾಳೆ. ಸರಿ ಆಯ್ತು ಗುಂಡು, ಬಾ ಮನೆ ಒಳಗಡೆ ಕರ್ಕೊಂಡು ಅಂತ ಹೇಳ್ತಾಳೆ. ಆಮೇಲೆ ಇರುಗುಂಡು ಒಂದು ನಿಮಿಷ ಮೊದಲು ಆರತಿ ಮಾಡೋಣ ಅಂತ ಹೇಳಿ ಮಲ್ಲಿ ಹೋಗಮ್ಮ ಆರತಿ ತಟ್ಟೆ ತೊಗೊಂಬ ಅಂತ ಹೇಳ್ತಾರೆ. ಸರಿ ಆಯ್ತು ಅಜ್ಜಿ ಅಂತ ಹೇಳಿ ಮಲ್ಲಿ ಹೋಗಿ ಆರತಿ ತಟ್ಟೆನ ತೊಗೊಂಡು ಬರ್ತಾಳೆ. ತಂದಿದ ತಕ್ಷಣ ಭೂಮಿಕಾಗೆ ಮಲ್ಲಿ ಇಬ್ಬರು ಕೂಡ ಸುಧಾಂಗೆ ಹಾಗೇನೆ ಅವ್ರ ಅಮ್ಮಂಗೆ ಇಬ್ಬರಿಗೂ ಕೂಡ ಆರತಿ ಬೆಳಗ್ಬಿಟ್ಟು ಮನೆ ಒಳಗಡೆ ಕರ್ಕೊತಾರೆ. ಸೊ ಬಂದಿದ ತಕ್ಷಣ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಆದರೆ ಅದು ನೋಡಿ ಶಾಕ್ ಆದಂತಹ ಶಕುಂತಲ ಅವ್ರ ಅಣ್ಣ ಇಮಿಡಿಯೇಟ್ಲಿ ಓಡೋಗ್ತಾನೆ. ಅಲ್ಲಿ ರೂಮಲ್ಲಿ ಶಕುಂತಲ ಇರ್ತಾರೆ. ಹೋಗ್ಬಿಟ್ಟು ಆಗ ಶಕುಂತಲ ಅಂತ ಹೇಳುವಾಗ ಸಿಸ್ಟರ್ ಅನ್ನುವಾಗ, ಇರುವಣ್ಣ ರೆಡಿ ಆಗ್ತಾ ಇದ್ದೀನಿ ಬಂದ್ಲ ದಮಯಂತಿ ಅಂತ ಹೇಳ್ತಾಳೆ. ದಮಯಂತಿ ಅಲ್ಲ, ಇನ್ನು ಬಾಳಿಗೆ ಬಂದಂತಹ ಭಾಗ್ಯ ಇದ್ದಾಳಲ್ವಾ ದರಿದ್ರ, ಅವಳು ಬಂದಿದ್ದಾಳೆ ಅಂದಾಗ, ಏನು ಹೇಳ್ತಾ ಇದೀಯ ಅಣ್ಣ ನೀನು, ಇದೆಲ್ಲ ಹೇಗೆ ಸಾಧ್ಯ ಅಂತ ಅಂದಾಗ, ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸಿಸ್ಟರ್, ನಮ್ಮ ಅನುಮಾನ ನಿಜನೇ ಆಗಿದೆ ನೋಡು, ಇವರಿಬ್ಬರೂ ಕೂಡ ದೇವಸ್ಥಾನಕ್ಕೆ ಹೋಗಿಲ್ಲ, ಗೌತಮ್ ಹಾಗೆ ಭೂಮಿಕಾ ನಮ್ಮ ತಿಥಿಗೆ ಟೈಮ್ ಫಿಕ್ಸ್ ಮಾಡೋಕೆ ಹೋಗಿದ್ದಾರೆ ನೋಡು, ಭಾಗ್ಯನ ಮನೆ ಕರ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಇಬ್ಬರು ಕೂಡ ತುಂಬಾ ಟೆನ್ಷನ್ ಆಗ್ತಾರೆ. ಅಷ್ಟರಲ್ಲಿ ಮತ್ತೆ ಅವ್ರ ಅಣ್ಣ ಇದ್ದವನು, ಸಿಸ್ಟರ್ ಇವಾಗ ಏನು ಎದುರು ಬೇಡ, ಸದ್ಯಕ್ಕೆ ನಾನು ಅಲ್ಲಿ ಹೋಗಿ ಸಿಚುವೇಶನ್ ಹೇಗಿದೆ ಏನು ಅಂತೆಲ್ಲ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ನಿನಗೆ ಅಪ್ಡೇಟ್ ಮಾಡ್ತೀನಿ, ಅಲ್ಲಿವರೆಗೂ ನೀನು ರೂಮಿಂದ ಆಚೆ ಬರೋಕ್ಕೆ ಹೋಗ್ಬೇಡ, ಏನಾದ್ರು ಇದ್ದರೆ ನಾನೇ ಬಂದು ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಅದಾದ ನಂತರ ಹಾಲಲ್ಲಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಗೌತಮ್ ಬಂದು ಅವ್ರ ಅಮ್ಮಂಗೆ ಜ್ಯೂಸ್ ಕುಡಿಸ್ತಾ ಇರ್ತಾರೆ. ಆವಾಗ ಅಜ್ಜಿ ಇದ್ದವರು ಕೇಳ್ತಾರೆ, ಅಲ್ವೋಗುಂಡು ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಭಾಗ್ಯ ಯಾಕೆ ಏನು ಮಾತೇ ಆಡ್ತಾ ಇಲ್ಲ ಅಂತ ಅಂದಾಗ, ಗೌತಮ್ ಇದ್ದವನು, ಇಲ್ಲ ಅಜ್ಜಿ ತುಂಬ ದಿನದಿಂದ ಹಿಂಗೆ ಇದ್ದಾರಂತೆ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಏನೋ ಎಲ್ತ್ ಅಪ್ಸೆಟ್ ಆಗಿದೆ, ಡಾಕ್ಟರಿಗೆ ತೋರಿಸ್ತೀನಿ ನಾನು ಅಂತ ಹೇಳ್ತಾನೆ. ಅದಾಗಿದ ನಂತರ ಶಕುಂತಲ ಅವ್ರ ಅಣ್ಣ ಇದ್ದವನು ಮನಸಲ್ಲೇ ಖುಷಿ ಪಡ್ತಾನೆ. ಹಂಗಾರೆ ಆರೋಗ್ಯ ಸರಿ ಇಲ್ಲ, ಯಾರನ್ನೂ ಐಡೆಂಟಿಫೈ ಮಾಡಲ್ಲ, ಸೊ ಅಲ್ಲಿಗೆ ಸದ್ಯಕ್ಕೆ ನಾನಿವಾಗ ಬಚಾವಪ್ಪ ಅಂತ ಹೇಳಿ ಅಂದ್ಕೊತಾನೆ. ಅದಾಗಿದ ನಂತರ ಅವನು ಗೌತಮ್ ಕೇಳ್ತಾನೆ, ಮಾವ ಎಲ್ಲಿ ಅಮ್ಮ ಕಾಣಿಸ್ತಾ ಇಲ್ಲ ಅಂದಾಗ, ಇಲ್ಲಪ್ಪ ನಿಮ್ಮ ಅಮ್ಮಂಗೆ ತುಂಬಾ ತಲೆನೋವ್ತಾ ಇದೆ, ಅದಕ್ಕೆ ರೂಮಲ್ಲೇ ರೆಸ್ಟ್ ಮಾಡ್ತಾ ಇದ್ದಾಳೆ ಅಂದಾಗ, ಅಜ್ಜಿ ಇದ್ದವರು, ಅದೇನದು ಇಷ್ಟೊತ್ತಿಲ್ದಿರೋ ತಲೆನೋವು ಇವಾಗ ಬಂತ ಅಂತ ಅಂದಾಗ, ಅಲ್ಲಮ್ಮ ಇವಾಗ ವೆದರ್ ಚೇಂಜ್ ಆಗ್ತಿರುತ್ತಲ್ವಾ, ಹಾಗೆ ತಕ್ಕಂತೆ ಮನುಷ್ಯರು ಕೂಡ ಬದಲಾವಣೆ ಆಗ್ತಾ ಇರುತ್ತೆ, ಅವ್ರಿಗೂ ಕೂಡ ಆರೋಗ್ಯ ಅಂತ ಅಂತಾನೆ. ಸರಿ ಅಜ್ಜಿ ಪರವಾಗಿಲ್ಲ, ನಾನೇ ಅಮ್ಮನ್ನ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರ ಅಮ್ಮನ್ನ ಕರ್ಕೊಂಡು ಶಕುಂತಲ ಹತ್ರ ರೂಮಿಗೆ ಹೋಗ್ತಾನೆ. ಅಲ್ಲಿ ಹೋಗಿದ ತಕ್ಷಣ ಗೌತಮ್ ಅವರ ಅಮ್ಮ ತುಂಬಾ ಹೆದರ್ಕೊಂತಾಳೆ. ಹಾಗಾಗಿ, ಇಲ್ಲಮ್ಮ ಹೆದರ್ಕೋಬೇಡಿ, ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ವಾ, ಇವರು ಕೂಡ ನನ್ನ ಅಮ್ಮನೇ ಶಕುಂತಲ ಅಂತ ಹೇಳಿ, ಇವರು ಕೂಡ ನೀವು ಬರೋದನ್ನೇ ಕಾಯ್ತಾ ಇದ್ರು ಅಂದಾಗ ಶಕುಂತಲ ಕೂಡ ಭಯ ಪಟ್ಕೊಂಡು ಮಾತಾಡ್ತಾಳೆ. ಆಮೇಲೆ ಮತ್ತೆ ಶಕುಂತಲ ಕೇಳ್ತಾನೆ, ಯಾಕೆ ಗೌತಮ್ ಈಗ ಆಡ್ತಿದ್ದಾರೆ ಅಂದಾಗ, ಇಲ್ಲಮ್ಮ ಇವ್ರು ಸ್ವಲ್ಪ ದಿನದಿಂದ ಆರೋಗ್ಯ ಸರಿ ಇಲ್ಲ, ಮೋಸ್ಟ್ಲಿ ಬುದ್ಧಿಭ್ರಮಣೆ ಆಗಿರಬೇಕು, ಯಾರನ್ನೂ ಕೂಡ ಐಡೆಂಟಿಫೈ ಮಾಡಲ್ಲ, ಸುಧಾ ಅವ್ರ ಜೊತೆ ಮಾತ್ರ ಕಂಫರ್ಟಬಲ್ ಆಗಿರೋದು, ಹಾಗಾಗಿ ಯಾರು ಹೊಸ ಜನನ ನೋಡಿದಾಗ ಈ ಥರ ಎದುರ್ಕೊತಾರೆ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು ಬಿಡು ಪರವಾಗಿಲ್ಲ ಅಂತ ಹೇಳಿ ಅವ್ನು ಮಾತಾಡ್ಕೊಂಡು ಹೋಗ್ತಾನೆ. ಅದಾಗಿನ ನಂತರ ಶಕುಂತಳ, ಹೇಗೋ ನಮ್ಮ ದೇವ್ರು ದೊಡ್ಡನಿದ್ದಾನಪ್ಪ, ಇವ್ರಿಗೆ ಹೆಂಗೋ ಬುದ್ಧಿಭ್ರಮಣೆ ಆಗಿದೆ, ಹಳೆದೆಲ್ಲ ಯಾವುದು ನೆನಪಿಲ್ಲ, ಸದ್ಯಕ್ಕಂತೂ ಬಚಾವಾಗಿದ್ದೀನಿ ಅಂತ ಹೇಳಿ ಸಮಾಧಾನ ಪಟ್ಕೊಳ್ತಾಳೆ.
ಅದಾಗಿ ನಂತರ ಹಾಲಲ್ಲಿ ಸುಧಾ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಮಲ್ಲಿ ಇದ್ದಳು ಸುಧನ್ ಹತ್ರ ಹೋಗಿ ಕ್ಷಮೆ ಕೇಳ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನೀವು ಈ ಮನೆಗೆ ಬಂದಾಗ ನೀವು ಭೂಮಿಕಾ ಅಕ್ಕ ಹತ್ರ ಚೆನ್ನಾಗಿ ಕ್ಲೋಸ್ ಆಗಿರೋದು ನೋಡಿ ನಂಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು. ನೀವೆಲ್ಲಿ ಚೆನ್ನಾಗಿರ್ತೀರಾ, ನನ್ನ ಇಲ್ಲಿ ಮೂಲೆ ಗುಂಪು ಮಾಡ್ತೀರಾ ಅಂತ ಹೇಳಿ ಸ್ವಲ್ಪ ನಿಮ್ಮ ಹತ್ರ ರ್ಯಾಶಾಗಿ ಬಿಹೇವ್ ಮಾಡಿದೆ, ಕ್ಷಮಿಸಿ ಅಂತ ಕೇಳ್ತಾನೆ. ಪರವಾಗಿಲ್ಲ ಬಿಡಿ, ನಿಮ್ಮ ಪ್ಲೇಸಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅಲ್ಲಿಗೆ ಮತ್ತೆ ಜಯದೇವ್ ಬಂದುಬಿಟ್ಟು ದಯವಿಟ್ಟು ಕ್ಷಮಿಸಿ ಸಿಸ್ಟರ್, ಆ್ಯಕ್ಚುಲಿ ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ನನ್ನಿಂದನೂ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಯಿತು, ಕ್ಷಮಿಸಿ ಅಂತ ಹೇಳ್ತಾನೆ. ಪರವಾಗಿಲ್ಲ ಬಿಡಿ, ಇವಾಗೇನೋ ಎಲ್ಲರೂ ಸರಿ ಹೋಯ್ತಲ್ಲ, ಅದೇ ಒಂದು ಸಮಾಧಾನ, ಖುಷಿ ಅಂತ ಹೇಳ್ತಾಳೆ. ಅಲ್ಲಿಗೆ ಮತ್ತೆ ಜಯದೇವು ಹಾಗೇನೆ ಅವ್ರ ಮಾವ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಅಂದರೆ ಅವ್ರ ಮಾವ ಎಣ್ಣೆ ಹಾಕುವಾಗ ಯಾಕೆ ಮಾವ ಇಷ್ಟು ಬೇಗ ಆಗ್ತಾ ಇದೆಯಾ ಅಂತ ಅಂದಾಗ ಏನು ಮಾಡೋದಪ್ಪ ಅಂತ ಹೇಳ್ತಾನೆ. ತಲೆ ಟೆನ್ಷನ್ ಆಗ್ಬಿಟ್ಟೈತೆ, ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ ಅಂತೇಳಿ ಎಣ್ಣೆ ಹಾಕ್ತಾ ಇದ್ದೀನಿ. ಬಟ್ ಒಂದು ವಿಷಯ ಹಳೆಮಯ್ಯ ಅರ್ಥ ಮಾಡ್ಕೊ ನೀನು, ಇವ್ರು ಬಂದಿರೋದು ಯಾವತ್ತೂ ಕೂಡ ನಮಗೆ ಒಳ್ಳೇದಂತೂ ಅಲ್ಲ. ಅವಳು ಇವಾಗೇನೋ ಐಡೆಂಟಿಫೈ ಮಾಡದೇ ಇರ್ಬೋದು, ಆದರೆ ಮುಂದೆ ಐಡೆಂಟಿಫೈ ಮಾಡಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ಯಾವತ್ತಿದ್ರು ಈ ವಿಚಾರ ನಮ್ಮ ಕತ್ತಿನ ಕೆಳಗಡೆ ಕತ್ತಿ ತೂಗ್ತಾ ಇರುತ್ತೆ, ಅದು ಯಾವಾಗ ನಮ್ಮನ್ನು ಕಚಕ್ ಅನ್ಸುತ್ತೋ ಗೊತ್ತಾಗಲ್ಲ, ಆ ಥರ ಇದೆ ಈ ವಿಷಯ ಅಂತ ಹೇಳ್ತಾನೆ. ಆವಾಗ ಜಯದೇವ್ಗೂ ಕೂಡ ತುಂಬಾ ಟೆನ್ಷನ್ ಆಗುತ್ತೆ, ಆದರೂ ಕೂಡ ಏನೂ ಆಗದೆ ಇರೋ ಥರ ಸುಮ್ಮನೆ ಬಿಲ್ಡಪ್ ತಗೊತಾನೆ. ಅದಾಗಿ ನಂತರ ಇನ್ನೊಂದು ಕಡೆ ಜಯದೇವ್ ಹೋಗ್ಬಿಟ್ಟು ರಾಜೇಂದ್ರನ್ಗೆ ಫೋನ್ ಮಾಡ್ತಾನೆ. ನೀವೇನು ಅಂಕಲ್ ಮಾಡಿದ್ದೀರಾ, ನಿಮ್ಮನ್ನು ನೆಚ್ಕೊಂಡಿರೋ ಎಲ್ಲ ಪ್ಲಾನು ಹಾಳು ಮಾಡಿಕ್ಕಿದ್ದೀರಾ ಅಂತ ಹೇಳಿ ಬೈತಾನೆ. ಏನಾಯಿತು ಇವಾಗ ಅಂತ ಅಂದಾಗ, ನೀವು ಯಾರನ್ನು ಕಿಡ್ನಾಪ್ ಮಾಡ್ತಿದ್ದೀರಾ, ನಿಮ್ಮ ಹುಡುಗರು ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳಿದ್ರಿ, ನೋಡಿದರೆ ಇಲ್ಲಿ ಅವರಿಬ್ಬರೂ ಕೂಡ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾರಲ್ಲ, ಏನು ಮಾಡಿದ್ದೀರಾ ನೀವು ಅಂತ ಕೇಳ್ತಾನೆ. ಗೌತಮ್ ಅವ್ರ ತಾಯಿ ಹಾಗೆ ಅವ್ರ ತಂಗಿ ಮಗು ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ, ನೀವು ಯಾರನ್ನು ಕಿಡ್ನಾಪ್ ಮಾಡ್ತಿದ್ದೀರಾ ಅಂತೇಳಿ ಕೋಪ ಮಾಡ್ಕೊತಾನೆ. ಏನು ಹೇಳ್ತಿದ್ದೀಯ ನೀನು, ಇದೆಲ್ಲ ಹೇಗೆ ಸಾಧ್ಯ, ನಮ್ಮ ಹುಡುಗರು ಕಿಡ್ನಾಪ್ ಮಾಡಿದ್ದಾರೆ ಅಂದಾಗ ನೀವು ಇದನ್ನೇ ಅವಾಗಿಂದ ಹೇಳ್ತಾ ಇದ್ದೀರಾ, ಆದರೆ ಕಣ್ಮುಂದೆ ಅವ್ರು ಇಲ್ಲೇ ಬಂದಿದ್ದಾರಾ, ಇದಕ್ಕೇನು ಹೇಳೋದು ಅಂತ ಹೇಳಿ ಕೋಪ ಮಾಡ್ಕೊತಾನೆ. ಸರಿ ಇರು ನೋಡೋಣ, ವಿಚಾರಿಸ್ತೀನಿ, ಅವ್ರು ಯಾರನ್ನು ಕಿಡ್ನಾಪ್ ಮಾಡಿದಾರೋ ಏನೋ ಗೊತ್ತಿಲ್ಲ ಅಂತ ಅಂದಾಗ ಮೊದಲು ವಿಚಾರಿಸಿ, ಇವಾಗ ವಿಚಾರಿಸಿದ್ರೆ ಏನು ಪ್ರಯೋಜನ ಬಿಡಿ ಅಂತ ಹೇಳಿ ಸಿಟ್ ಮಾಡಿಕೊಂಡು ಫೋನ್ ಕಟ್ ಮಾಡ್ತಾನೆ. ಅಲ್ಲಿಗೆ ರಾಜೇಂದ್ರ ಇದ್ದವನು ಇವ್ರು ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತ ಹೇಳಿ ನೋಡೋಕೆ ಅಂತ ಗೋಡೌನ್ಗೆ ಹೋಗ್ತಾನೆ. ಅಲ್ಲ ಅವ್ರ ಹುಡುಗರಿಗೆ ಅವ್ರ ಮುಖಕ್ಕಾಗಿರುವಂತಹ ಕಪ್ಪು ಬಟ್ಟೆ ತೆಗೀರಿ ಅಂದಾಗ ಅದು ಬೇರೆ ಯಾರು ಆಗಿರುತ್ತೆ. ಅದು ನೋಡ್ಬಿಟ್ಟು ಅವ್ರು ಹುಡುಗರಿಗೆ ಒಂದು ಕಪ್ಪಳ ಹೊಡಿತಾನೆ. ಹೊಡೆದ್ಬಿಟ್ಟು ಯಾರೋ ನೀವು ಕಿಡ್ನಾಪ್ ಮಾಡಿದ್ದೀರಿ ಅಂದಾಗ, ಇಲ್ಲ ನಾ ಹೋಟ್ಲಲ್ಲಿ ಇವ್ರನ್ನೇ ತೋರಿಸಿದ್ದು, ಅದಕ್ಕೆ ಇವ್ರನ್ನೇ ಕಿಡ್ನಾಪ್ ಮಾಡಿದ್ವಿ ಅಂತ ಹೇಳ್ತಾರೆ. ಅವ್ನು ಯಾರನ್ನ ತೋರಿಸ್ತೀರಿ, ನೀವು ಅವ್ರು ಕಿಡ್ನಾಪ್ ಮಾಡ್ಕೊಂಡು ಬಂದುಬಿಡ್ತೀರಾ ಇಡಿಯಟ್ಗಳ ಅಂತ ಹೇಳಿ ಬೈತಾನೆ. ಹಾಗೆಯೇ ಆ ಗೌತಮಿಗೆ ನಾನೊಂದು ಸರಿಯಾಗಿರುವಂತಹ ಪಾಠ ಕಲಿಸ್ಬೇಕು ಇದ್ರ ಮುಖಾಂತರ ಅಂತಿದ್ದೆ, ನಾನು ಕೊಡೋ ಏಟಿಗೆ ಅವ್ನು ತತ್ತರಿಸಿ ಹೋಗಬೇಕು, ಹಾಗೆ ಜೀವನ ಪೂರ್ತಿ ಅವನು ಕೊರಗ್ತಾನೆ ಇರಬೇಕು, ಆ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೀನು ನೋಡಿದರೆ ಇವಾಗ ಎಲ್ಲದನ್ನು ಹಾಳು ಮಾಡಿಟ್ಟಿದ್ದೀರಲ್ಲೋ, ಒಂದೊಳ್ಳೆ ಚಾನ್ಸ್ ಸಿಕ್ಕಿದ್ದನ್ನು ಕೂಡ ಮಿಸ್ ಆಯಿತು ನಿಮ್ಗಳಿಂದ, ಇದೆಂಥ ಒಳ್ಳೆ ಚಾನ್ಸು, ಆ ಗೌತಮ್ ಜೀವನ ಪೂರ್ತಿ ಕೊರಗ್ತಾನೆ ಇರಬೇಕಿತ್ತು, ಅಂಥ ಒಳ್ಳೆ ದಾರಿನ ಕಳ್ಕೊಂಬಿಟ್ಟೆ ನಾನು ಅಂತ ಹೇಳ್ತಾನೆ. ಇದಿಷ್ಟು ಕೂಡ ಸ್ನೇಹಿತರೆ ಶನಿವಾರದ ಸಂಚಿಕೆ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ನಿಮಗೂ ಕೂಡ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇದೇ ರೀತಿ ಪ್ರತಿದಿನ ಬರುವಂತಹ ವಿಡಿಯೋ ನೋಟಿಫಿಕೇಶನ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆನ್ ಮಾಡೋದು ಮರಿಬೇಡಿ.